ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಪಿಸಿಸಿ ಅಥವಾ ಸಿಎಂ ಕುರ್ಚಿಯ ವಿಚಾರ ಇನ್ನೂ ಚರ್ಚೆ ಆಗಿಲ್ಲ. ಸಂಕ್ರಾಂತಿ ಬಳಿಕ ಈ ಬಗ್ಗೆ ನಾನು ಮಾತನಾಡ್ತೇನೆ, 16ರ ಬಳಿಕ ನಾವು ಮಾತನಾಡ್ತೇವೆ ಅಂತ ಶಿವಗಂಗಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳುವ ಎಲ್ಲ ಮಾತಿಗೂ ಕೂಡ ನಾವು ಬದ್ಧರಾಗಿರ್ತೇವೆ. 2030ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಒಂದು ವೇಳೆ ಹೈಕಮಾಂಡ್ ಹೇಳಿದ್ದೇ ಆದಲ್ಲಿ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ಶಿವಗಂಗಾ ಬಸವರಾಜ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ, ಹೈಕಮಾಂಡ್ಗೆ ನಾವು ಬದ್ಧರಾಗಿರ್ತೇವೆ ಅನ್ನುವಂಥ ವಿಚಾರವಾಗಿ ಈಗ ದಾಖಲೆ ಆದ ನಂತರ, ಈಗ ದೇವರಾಜ ಅರಸು ಅವರ ದಾಖಲೆ ಆದ ನಂತರ ಈಗ ಮತ್ತೆ ಈ ರೀತಿಯ ಚರ್ಚೆಗಳು ಸಿಎಂ ಕುರ್ಚಿಯ ವಿಚಾರವಾಗಿ ಅದರ ಬಗ್ಗೆ ಮಾತನಾಡಿದ್ದಾರೆ. ಮೊನ್ನೆ ಮಾಧ್ಯಮದವರಿಗೆ ಹೇಳಿದ್ವಿ 2028 ಮತ್ತೆ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರ್ತದೆ, 33 ಅವರೇ ಆಗ್ಲಿ ಬೇಡ ಅನ್ನಲ್ಲ, ಹೈಕಮಾಂಡ್ ತೀರ್ಮಾನ ಮಾಡೋದು. ಈಗ ಸಿಎಂ ಯಾರಂತ ಕ್ಲಿಯರ್ ಮಾಡ್ತಿಲ್ಲ ನೀವು 2028 ಮತ್ತೆ ಬೇರೆ ಹೈಕಮಾಂಡ್ ತೀರ್ಮಾನ ಅದನ್ನು ನಾನಲ್ಲ 33 ಆಗ್ಲಿ ಅಂತ ಹೇಳ್ಬೋದು ಅಷ್ಟೇ, ಶುಭ ಕೋರ್ಬೋದು, ಆದ್ರೆ ಅದನ್ನ ಮಾಡೋದ್ಯಾರು ಹೈಕಮಾಂಡ್. ತನಕ ಈಗಾಗಲೇ ಇಲಾಖೆ ಕಾರ್ಯದರ್ಶಿಗಳಿಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ಸರ್. ಇಲಾಖೆ ಕಾರ್ಯದರ್ಶಿಗಳಿಗೆ ಇಷ್ಟೊಂದು ಆಕ್ಷೇಪ ಯಾಕೆ, ತಮಗೆ ಸಹಮತ ಇಲ್ವಾ ಅಂತ ಹೇಳ್ತೀವಿ? 28 ಸಿದ್ದರಾಮಯ್ಯ ಸಿಎಂ ಸಹಮತ ಇಲ್ಲ. ಮೊನ್ನೆ ಮಾಧ್ಯಮದವರಿಗೆ ಹೇಳಿದ್ವಿ 2028 ಮತ್ತೆ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರ್ತದೆ, 33 ಅವರೇ ಆಗ್ಲಿ ಬೇಡ ಅನ್ನಲ್ಲ, ಹೈಕಮಾಂಡ್ ತೀರ್ಮಾನ ಮಾಡೋದು. ಈಗ ಸಿಎಂ ಯಾರಂತ ಕ್ಲಿಯರ್ ಮಾಡ್ತಿಲ್ಲ ನೀವು 2028 ಮತ್ತೆ ಬೇರೆ ಹೈಕಮಾಂಡ್ ತೀರ್ಮಾನ ಅದನ್ನು ನಾನಲ್ಲ 33 ಆಗ್ಲಿ ಅಂತ ಹೇಳ್ಬೋದು ಅಷ್ಟೇ, ಶುಭ ಕೋರ್ಬೋದು, ಆದ್ರೆ ಅದನ್ನ ಮಾಡೋದ್ಯಾರು ಹೈಕಮಾಂಡ್. 31 ತನಕ ಈಗಾಗಲೇ ಇಲಾಖೆ ಕಾರ್ಯದರ್ಶಿಗಳಿಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ಸರ್. ಇಲಾಖೆ ಕಾರ್ಯದರ್ಶಿಗಳಿಗೆ ಇಷ್ಟೊಂದು ಆಕ್ಷೇಪ ಯಾಕೆ, ತಮಗೆ ಸಹಮತ ಇಲ್ವಾ ಅಂತ ಹೇಳ್ತೀವಿ? 28 ಸಿದ್ದರಾಮಯ್ಯ ಸಿಎಂ ಸಹಮತ ಇಲ್ಲ. ಮೊನ್ನೆ ಮಾಧ್ಯಮದವರಿಗೆ ಹೇಳಿದ್ವಿ 2028 ಮತ್ತೆ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರ್ತದೆ. ನೋಡಿ, ರಾಯರೆಡ್ಡಿ ರಾಜಣ್ಣ ನಾನು ಯಾರು ಕೂಡ ಹೈಕಮಾಂಡ್ ಅಲ್ಲ, ಸೊ ನುಡಿದಂತೆ ನಡೆಯಬೇಕು ಅಂತಲೂ ಅವರಿಬ್ಬರೇ ಹೇಳಿದ್ದಾರೆ. ಸೊ ಹಂಗಾಗಿ ಒಂದು ವೇಳೆ ನೋಟಿಸ್ ಅಂತ ಬಂದಾಗ ಒಬ್ಬರಿಗೆ ನೋಟಿಸ್ ಮಾತ್ರ ಕೊಡ್ತಾರೆ, ಬೇರೆ ಯಾರಿಗೂ ನೋಟಿಸ್ ಕೊಡಲ್ಲ ಅಂತ ಬೆಂಗಳೂರಿನಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಅವರು ಎರಡೆರಡು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಪರಿಗಣಿಸೋದಿಲ್ಲಿ ಬೇಡ, ಒಟ್ಟಿನಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತೇಳಿ. ನೋಟಿಸ್ ವಿಚಾರವಾಗಿ ಮಾತನಾಡಿದಾಗ ಎಲ್ರಿಗೂ ನೋಟಿಸ್ ಕೊಡೋಕ್ಕಾಗಲ್ಲ, ಯಾರು ಮಾತನಾಡ್ತಾರೆ ಅವರಿಗೆ ಮಾತ್ರ ನೋಟಿಸ್ ಹೋಗುತ್ತೆ. ಹೈಕಮಾಂಡ್ ಹೇಳಿದೆ, ಯಾರು ಏನು ಮಾತನಾಡಬೇಡಿ ಅಂತ ಹೈಕಮಾಂಡ್ ಹೇಳಿರುವಂಥ ಹಿನ್ನೆಲೆಯಲ್ಲಿ ನಾವು ಆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿದ. ಅಂದರೆ ಇಲ್ಲಿ ರಾಯರೆಡ್ಡಿ ಅವರ ಹೇಳಿಕೆಯನ್ನು ಪರಿಗಣಿಸೋದು ಬೇಡ ಅಂತ ಹೇಳಿದ್ರು. ಅವ್ರು ಏನೇ ಹೇಳಿದಿರಬಹುದು, ಅದು ಅವರ ವೈಯಕ್ತಿಕ ಹೇಳಿಕೆ ಆಗತ್ತೆ ಅಂತ ಹೇಳಿದ್ದಾರೆ. ಕಂಟಿನ್ಯೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಹೈಕಮಾಂಡ್ ಹೇಳಿದೆ, ಏನು ಮಾತಾಡ್ತಿಲ್ಲ, ಅದ್ರ ಮೇಲೂ ಜಾಸ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ನಾವೆಲ್ಲ ಹೈಕಮಾಂಡ್ ತೀರ್ಮಾನ ಪಂಚಾಯತ್ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬಸವರಾಜ ರೆಡ್ಡಿ ಯಾರು ಅವ್ರ ಹೈಕಮಾಂಡ್ ಹೇಳಿಕೆನಲ್ಲಿ ನೀವು ಪರಿಗಣಿಸ್ಕೋಬೇಡಿ, ಇದನ್ನು ಹೈಕಮಾಂಡ್ ಗಮನ ಹರಿಸ್ಬೇಕಾಗ್ತದೆ. ಯಾಕಂದರೆ ಎಲ್ಲರೂ ಸುಮ್ಮನಾಗಿದ್ವಿ, ಸುಸೂತ್ರವಾಗಿ ನಡೀತಾ ಇದೆ, ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ, ಹೈಕಮಾಂಡ್ ತೀರ್ಮಾನ ಬದ್ಧ, ಹೈಕಮಾಂಡ್ ಏನು ಹೇಳುತ್ತೆ ನಾನು ಕೇಳ್ತೀನಿ ಅಂತ. ಅದೆಲ್ಲ ಹೇಳಿದ ಮೇಲೆ ನಾವುಗಳು ಮಾತಾಡೋದಾಗಲಿ, ರಾಯರೆಡ್ಡಿ ಅವ್ರು ಮಾತಾಡೋದಾಗಲಿ, ಇದು ಪಾರ್ಟಿ ಒಳ್ಳೇದಲ್ಲ. ಯಾಕೆಂದರೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಇಲ್ಲ ಅಂದರೆ ಇವ್ರು ಮಾತಾಡಲಿ. ಇವ್ರಿಗೆ ಯಾರು ಹೈಕಮಾಂಡ್ ಹೇಳಿದ್ದಾರೆ 28